ಮಾಡಿ ಅಂತ ಹೇಳ್ತಕ್ಕಂಥದ್ದನ್ನು ಈ ಸರ್ಕಾರ 3 ವರ್ಷ ಆದ್ರೂ ಅವ್ರ ಕಿವಿ ಮೇಲೆ ಹಾಕೋತಾ ಇಲ್ಲ. ಅದೇ ರೀತಿ ಎತ್ತಿನ ಹೊಳೆ ನೀರು ತರ್ತಕ್ಕಂಥ ಕಾರ್ಯಕ್ರಮ ಇದುವರೆಗೂ ನೀರು ಬಂದಿಲ್ಲ. ನಾವು ಇವತ್ತು ಎಲ್ಲರೂ ಮನೆಯಲ್ಲಿ ಕೂತಿದೀವಿ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಇಲ್ಲಿರ್ತಕ್ಕಂಥದ್ದು ರೈತರು ಮಕ್ಕಳು ನಾವೆಲ್ಲರೂ ಪೂರ್ತಿ ವಿಷಕಾರಿ ಆಗಿರ್ತಕ್ಕಂಥ ಭೂಮಿನ ನಾಳೆ ಬೆಳಗ್ಗೆ ಇಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಆ ಬೆಳೆ ಆಗ್ತಾ ಇಲ್ಲ. ಆಗಿರ್ತಕ್ಕಂಥ ಬೆಳೆನ ನಾವು ಬೆಂಗಳೂರಿನ ಕಳಿಸ್ತಾ ಇರ್ತಾರೆ. ಅವರು ಕೂಡ ವಿಷಕಾರಿನ ಸೇವನೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಒಗ್ಗಟ್ಟಿರ್ಬೇಕು. ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಈ ಸರ್ಕಾರ ಮಾಡ್ತಕ್ಕಂಥದ್ದು ಡೌಟ್ ಆಗಿದೆ. ಮುಂಬರುವ ಸರ್ಕಾರ ಏನು ನಮ್ಮ ಬಿಜೆಪಿ ಸರ್ಕಾರ ಬರಲೇಬೇಕು, NDA ಸರ್ಕಾರ ಬರಬೇಕು. ಬಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಾವು ನಾಯಕರಿಗೆ ನಾನು ಆಗ್ರಹ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಕೃಷ್ಣಾ ನದಿ ನಮ್ಮ ಬಾರ್ಡರ್ ಇದೆ. ಆಂಧ್ರ ಬಾರ್ಡರ್ ಅಲ್ಲಿ ಗೌರಿಬಿದನೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಬಾರ್ಡರ್ ಅಲ್ಲಿ ನೀರಿದೆ. ಆ ನೀರ್ನ ತಗೊಂಡ್ಬರ್ತಕ್ಕಂಥ ಕಾರ್ಯಕ್ರಮ ಮಾಡ್ಬೇಕು. ಎಲ್ಲರೂ ಒಕ್ಕರಲಾಗಿ ನೀರಾವರಿ ಹೋರಾಟಗಾರರು ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿದ್ರು. ಸತತವಾಗಿ 15-20 ವರ್ಷ ಹೋರಾಟ ಮಾಡ್ತಾ ಇದ್ರೆ ಆದ್ರೆ ಯಾರಿಗೂ ಜಯ ಸಿಕ್ಕಿಲ್ಲ. ನೀರಾವರಿ ಹೋರಾಟಗಾರರಿಗೆ ಏನು ರಿಸಲ್ಟ್ ಸಿಕ್ಕಿಲ್ಲ. ಆದ್ರೆ ಇವತ್ತು ಎಲ್ರು ಒಕ್ಕರಲಲ್ಲಿ ಇವತ್ತು ನೀರಾವರಿಗಾಗಿ ನಾವೆಲ್ಲ ಹೋರಾಟ ಮಾಡ್ಲಿಲ್ಲ, ನಮಗೆ ನೀರು ಸಿಕ್ಕಿಲ್ಲ, ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಎಲ್ರೂ ಕೂಡ ಇಲ್ಲಿರ್ತಕ್ಕಂಥ ರೈತರು ಮಕ್ಕಳು ನಾವು ಎಲ್ಲರೂ ಕೂಡ ತುಂಬಾ ನಷ್ಟ ಅನುಭವಿಸ್ಬೇಕಾಗತ್ತೆ. ಹಿಂಗಾಗಿ ಈ ಒಂದು ವಿಕಸಿತ ಭಾರತ ಏನಿದೆ, ಮೋದಿಜಿಯವರ ಏನು 2047ಕ್ಕೆ ವಿಕಸಿತ ಭಾರತ ಆಗ್ಬೇಕಂತ ಇಡೀ ದೇಶದಲ್ಲಿ 75% ಇವತ್ತು ಬಿಜೆಪಿ ಬಂದು ಇವತ್ತು ಎಲ್ಲರ ಒಳ್ಳೆ ಕಡೆ ರಾಜಕಾರಣ ಕೊಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಈ ಭಾಗದಲ್ಲಿ ಮುಂಬರುವ ದಿನಗಳಲ್ಲಿ ಒಗ್ಗಟ್ಟಾಗಿ ಇವತ್ತು ಮೋದಿಜಿಯವರಿಗೆ ನಾವು ಮುಟ್ಟಿಸ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಷ್ಟ ಮೋದಿಜಿಯವರವರೆಗೂ ಹೋಗ್ಬೇಕಂತ ಹೇಳಿದ್ರೆ ಒಗ್ಗಟ್ಟಾಗ್ಬೇಕು. ನೀರಿನ ಸಮಸ್ಯೆ ಇಲ್ಲಿರ್ತಕ್ಕಂಥದ್ದು ತೀರಿಸ್ಬೇಕು. ಅದೇ ರೀತಿ ಇಲ್ಲಿರ್ತಕ್ಕಂಥ ಬೆಳೆ ಬೆಳೀತಕ್ಕಂಥದ್ದು ಏನೆಲ್ಲ ಇದೆ, ರೇಷ್ಮೆ ಬೆಳಿತೀವಿ, ಆ ರೇಷ್ಮೆ ಬೆಳೀತಕ್ಕಂಥ ಜಮೀನ ಕಿತ್ಕೊಂಡು ಕೈಗಾರಿಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಓಡ್ತಕ್ಕಂಥ ಒಂದು. ಅದಾದ್ಮೇಲೆ ಹಾಲು, ಇಷ್ಟೊಂದು ಸುದೀರ್ಘವಾಗಿ ಹಾಲು ಇರ್ತಕ್ಕಂಥದ್ದನ್ನ ಹಾಲಿಗೆ ಒಂದು ಬೆಂಬಲ ಬೆಲೆ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ. ತರಕಾರಿಗಳಿಗೆ, ಹಣ್ಣುಗಳಿಗೆ, ಇಲ್ಲಿರ್ತಕ್ಕಂಥದ್ದು ಹೂವು, ಈ ಮಾರುಕಟ್ಟೆ ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ಹೋರಾಟ ಇವತ್ತು ರೈತರಿಗಾಗಿ ಹೋರಾಟ ಇರಬೇಕು, ರೈತರು ಉಳಿಬೇಕು. ಹಂಗಾಗಿ ನಮ್ಮ ಸರ್ಕಾರ ಬಂದಿದ್ದೆ 100% ಬರುತ್ತೆ. ಆದ್ರೆ ಇವತ್ತು ನಾವು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಒಂದು ಇರ್ತಕ್ಕಂಥ ಯುವಕರು ಇರ್ತಕ್ಕಂಥ ರೈತರು ಎಲ್ಲರೂ ಒಗ್ಗಟ್ಟಾಗಿ ಏನು ಮೋದಿಜಿಯವನ್ನ ಏನು ಒಂದು ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಮೋದಿಜಿಯವರಿಗೆಲ್ಲ ನಾವು ಭಾರತ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು, ಸ್ಟೇಟ್ ಸರ್ಕಾರ ಬರಬೇಕು, ನಮ್ಮ ಜಿಲ್ಲೆಗಳು ಉಳಿಬೇಕು ಅಂತಕ್ಕಂಥದ್ದು ಈ ವಿಷಯ ಏನಿದೆ. ಮೋದಿಜಿಯವರ ಏನು ಸತತವಾಗಿ ಕೊಟ್ಟಿರ್ತಕ್ಕಂಥ ಅವಧಿ ಏನಿದೆ, ನಮ್ಮ ಜಿಲ್ಲೆಗಳಿಗೂ ಕೂಡ ಒಂದು ವರ ಆಗ್ಬೇಕು ಅಂತ ಈ ಮುಖಾಂತರ ನಮ್ಮ ಜಿಲ್ಲೆಗೆ ಎಲ್ರಿಗೂ ಒಂದು ಸಂದೇಶವನ್ನ ಕೊಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ. ಧನ್ಯವಾದಗಳು. ಈಗ ಸಂಘ ಉತ್ತರ ಕೊಡುತ್ತೆ. ನಮ್ಗೆ ಕೃಷ್ಣಾ ನದಿ ನೀರು ಬರ್ತಕ್ಕಂಥದ್ದು ಆಂಧ್ರದಲ್ಲಿರ್ತಕ್ಕಂಥದ್ದು ನಮ್ಮ NDA ಸರ್ಕಾರ. ನಾವು ಕೂಡ ಇವತ್ತು ಸಾಕಷ್ಟು ನಮ್ಮ ನಾಯಕರಲ್ಲಿ ನಾವು ಮಾತಾಡ್ತೀವಿ. ಆಂಧ್ರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷ ಒಂದೇ ಅಲ್ಲ, ರೈತ ಸಂಘ ಇರ್ಬೋದು, ರೈತರು ಇರ್ಬೋದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ನನಗೇನು ಇವತ್ತು ಈ 3ನೇ ಹಂತದ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೇನು ಆಸಕ್ತಿನೇ ಇಲ್ಲ. ನಮ್ಮ ಸರ್ಕಾರ ಇಲ್ಲ. ನಮ್ಮ ಸರ್ಕಾರ ಇದ್ದಿದ್ರೆ ನಮ್ಮ ಸರ್ಕಾರ ನಮ್ಮ ಮುಖಂಡರ ಹತ್ರ ಮಾತಾಡ್ತಾ ಇದ್ವಿ. ಎತ್ತಿನ ಹೊಳೆ ನೀರು ಬರ್ತಕ್ಕಂಥದ್ದು ಕನಸಾಗಿದೆ. ಇನ್ನ ಇವತ್ತು 8,000 ಕೋಟಿ ಇರೋದು ಇವತ್ತು 20-25 ಸಾವಿರ ಕೋಟಿ ಆಗಿದೆ. ಇನ್ನ ಅದೆಷ್ಟು ಸಾವಿರ ಕೋಟಿ ಬೇಕು ಗೊತ್ತಿಲ್ಲ. ಬರ್ತಕ್ಕಂಥದ್ದು ಒಂದು ನಮಗೇನು ಆಸೆ ಅಂತ ಅನಿಸ್ತಾ ಇಲ್ಲ. ಆದ್ರೆ ಕೃಷ್ಣಾ ನದಿ ನೀರು ನಮ್ಮ ಬಾರ್ಡರ್ ಇದೆ, ನಮ್ಮ ಬಾರ್ಡರ್ ಸರ್ವೆ ನಂಬರ್ಗಳಿದೆ. ಇದನ್ನ ನಮ್ಮ ಇರ್ತಕ್ಕಂಥ ಎಲ್ಲಾ ಪಕ್ಷಾತೀತವಾಗಿ ಎಲ್ಲ ರೈತರು, ಯುವಕರು ಎಲ್ಲರೂ ಕೂಡ ಇದನ್ನೊಂದು ಹೋರಾಟ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ. ನಮ್ಮ ಪಕ್ಷದಲ್ಲಿ ನಾವು ಎಲ್ಲರನ್ನೂ ಮಾತಾಡ್ತಾ ಇದೀವಿ, ನಮ್ಮ ಮುಖಂಡರನ್ನ. ಮುಂಬರುವ ದಿನಗಳಲ್ಲಿ ಡೆಫಿನೆಟ್ ಆಗಿ ನಮ್ಮ ಈ ಹೋರಾಟ ಅಂತೂ ಶುರು ಮಾಡ್ತೀವಿ.